ಅದ್ಭುತವಾಗಿದೆ ಜಾಗ ಮಾತ್ರ. ಕಲ್ಲುಗಳೆಲ್ಲ ನೇತಾಡ್ತವೆ. ಹಾರರ್ ಪಿಕ್ಚರ್ ತೆಗೆಯಲಿಕ್ಕೆ ಪರ್ಫೆಕ್ಟ್ ಲೊಕೇಶನ್. ಫುಲ್ ಆನ್ ಅಡ್ವೆಂಚರ್ ಮಾಡ್ತಾ ಇದೀವಿ ಸೌದಿ ಅರೇಬಿಯಲ್ಲಿ. ವಿಶ್ವದ ಬಹಳ ವಿಚಿತ್ರವಾದ ಒಂದು ಲೈಮ್ ಸ್ಟೋನ್ ರಾಕ್ ಕೇವ್ ಫಾರ್ಮೇಷನ್ಸ್. 160 ವರ್ಷದ ಹಳೆಯ ಜಾಗವನ್ನು ತಗೊಂಡು ಈ ರೀತಿ ಒಂದು ಹೋಟೆಲ್ನ ಮಾಡಿದ್ದಾರೆ. ಕೆಲವೇ ವರ್ಷಗಳ ಹಿಂದೆ ಈ ದೇಶದಲ್ಲಿ ಪೆಟ್ರೋಲ್ ದರ 5 ರೂಪಾಯಿ ಇತ್ತು ಲೀಟ್ರಿಗೆ. ಸೌದಿ ಅರೇಬಿಯಾದ ಹಳ್ಳಿಯ ಮಾರ್ಕೆಟಲ್ಲಿ ಕನ್ನಡಿಗರನ್ನ ತೋರಿಸ್ತೀನಿ, ಬನ್ನಿ. ಶಾಕ್ ಆಗ್ಬಿಡ್ತೀರಾ ನೀವು ನಿಜವಾಗ್ಲೂ. ನನ್ನ ಪ್ರೀತಿಯ ವಿಶಾಲ ಗ್ಲೋಬಲ್ ಕನ್ನಡಿಗ ಕುಟುಂಬಕ್ಕೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ನಿಮ್ಮೆಲ್ಲರ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿಯನ್ನ ಕೊಡಲಿ ಅಂತ ಆಶಿಸ್ತೀನಿ. ನೀವೆಲ್ಲರೂ ಗ್ಲೋಬಲ್ ಕನ್ನಡಿಗ ವಾಹಿನಿ ಜೊತೆಗೆ ಕಳೆದ 3 ವರ್ಷಗಳಿಂದ ಜೊತೆ ನಿಂತಿದ್ದೀರಾ. ನವೆಂಬರ್ 2 ಶುರು ಮಾಡಿದ್ ನಾವು. ಈ ವರ್ಷಕ್ಕೆ 3 ವರ್ಷ ಮುಗೀತು. ನೀವಿಲ್ಲದೆ ನಾನಿಲ್ಲ ಅಂತ ಸದಾ ಹೇಳ್ತೀನಿ. ಯಾಕೆಂದ್ರೆ ನಿಮ್ಮ ಪ್ರೀತಿ ಪ್ರೋತ್ಸಾಹದ ಮಾತುಗಳಿಲ್ಲದೆ ನಾನು ಇಷ್ಟು ಮುಂದೆ, ಇಷ್ಟು ದೇಶಗಳನ್ನ, ಇಷ್ಟು ವಿವರಣೆಗಳನ್ನ, ಇಷ್ಟು ಇನ್ಡೆಪ್ತ್ ಅನಾಲಿಸಿಸ್ಗಳನ್ನ ನಿಮಗೆ ಕೊಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ನೀವೇ. ಇನ್ನು ಮುಂದೆ ಸಾಕಷ್ಟು ಜಗತ್ತನ್ನ ಅರ್ಥಕೊಳ್ಳೋದಿದೆ, ಕಲಿಯೋದಿದೆ. ಇನ್ನು ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮುಂದೆ ಮಾಡ್ಕೊಂಡು ಹೋಗೋಣ. ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹವನ್ನ ಮುಂದುವರಿಸಿ ಅಂತ ಹೇಳ್ತಾ ವೆರಿ ವೆರಿ ಹ್ಯಾಪಿ 2026. ಮಜ್ಜಾ ಮಾಡಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಹುಫೂಫ್ ನಗರದ ಬಹಳ ಪಾಪ್ಯುಲರ್ ಆದ ಇಬ್ರಾಹಿಂ ಪ್ಯಾಲೇಸನ್ನು ನೀವು ನೋಡ್ತಾ ಇದ್ದೀರಾ. ಸಕ್ಕತ್ತಾಗಿದೆ ಪ್ಯಾಲೇಸು. ಮಣ್ಣಿನ ಫೋರ್ಟ್. ಈಗ ಯಾಕೆ ಇಲ್ಲಿ ಬಂದಿದ್ದೀವಿ ಅಂದರೆ ಇದರ ಎದುರುಗಡೆನೆ ಒಂದು ಐತಿಹಾಸಿಕ 100 ವರ್ಷದ ಹಳೆಯ ಟ್ರೆಡಿಷ್ನಲ್ ರೆಸ್ಟೋರೆಂಟ್ ಇದೆ. ಅಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ವಾತಾವರಣ ಚೆನ್ನಾಗಿದೆ, ಬಟ್ ಲೇಟಾಗಿ ಹೋಗಿದೆ. 3:30. ಊಟ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ. ಈ ಒಂದು ಇಬ್ರಾಹಿಂ ಪ್ಯಾಲೇಸು 1555 ಕಟ್ಟಿದ್ದು. ಆಗಿನ ಒಟ್ಟೋಮನ್ ಎಂಪೈರ್ ಒಂದು ಟರ್ಕಿಷ್ ಮಿಲಿಟ್ರಿ ಬೇಸ್ ಕೂಡ ಆಗಿತ್ತಂತೆ ಕೆಲವು ಸಮಯ. ಚೆನ್ನಾಗಿದೆ ನೋಡೋದಕ್ಕೆ. ಒಂಥರ ಇದನ್ನು ಡೋಮ್ ಪ್ಯಾಲೇಸ್ ಅಂತ ಕೂಡ ಕರೀತಾರೆ. ಯಾಕೆಂದರೆ ಮೇಲೆ ನೋಡ್ತಾ ಇದರಲ್ಲಿ ಡೋಮ್ ಆಕಾರದಲ್ಲಿ ಮಾಡಲಾಗಿದೆ. ಇದೆಲ್ಲ ವಾಚ್ ಟವರ್ಸು. ಇದ್ರ ಮೇಲೆ ನಿಂತ್ಕೊಂಡು ನಿಗಾ ವಹಿಸೋರು. ಅಲ್ಲೂ ಕೂಡ ಒಂದು ವಾಚ್ ಟವರ್ ನೋಡ್ಬೋದು ನೀವು. ಈಗ ನಾವು ಹೋಗ್ತಾ ಇರೋಂತಹ ಹೋಟೆಲ್ ಹೆಸರು ಅಲ್ ಕೂಟ್ ಹೆರಿಟೇಜ್ ಹೋಟೆಲ್ಲು. ನೋಡೋದಕ್ಕೂ ಹೆರಿಟೇಜ್ ಆಗಿದೆ. ಗಾಡಿಗಳು ಬೇರೆ ಸ್ಪೀಡಲ್ಲಿ ಹೋಗ್ತಾರೆ. ಇಲ್ಲಿ ಹುಷಾರಾಗಿ ಕ್ರಾಸ್ ಮಾಡಬೇಕು. ನೋಡಿ, ಒಳಗೆ ಬಂದ್ವಿ. ಬರ್ತಿದ್ದಂಗೆ ಗಾವ ಇಟ್ಟಿದ್ದಾರೆ. ಮತ್ತು ಆಗಿನ ಕಾಲದ ಸಮಯದ ಚಿತ್ರಗಳನ್ನು ಹಾಕಿದ್ದಾರೆ. ಹಾಗೆ ಅರಬ್ ಜನಗಳು ಹೇಗಿರ್ತಾಯಿದ್ರು ಅಂತ. ಒಳಗಡೆ ಹೇಗಿದೆ ಇದೇ ಹೋಟ್ಲು. ವಾವ್, ಸಕ್ಕತ್ತಾಗಿದೆ ನೋಡಿ. ಕೂತ್ಕೊಂಡಿರೋ ರೆಸ್ಟೋರೆಂಟು ಅಲ್ ಕೂಟ ಹೆರಿಟೇಜ್ ಹೋಟೆಲ್ಲು. ನೀವು ಕೂಡ ಸ್ಕ್ಯಾನರ್ ಅಥವಾ ಫೋನ್ ನಂಬರ್ ಮಾಡಿಕೊಂಡು ಬರ್ಬೋದು ಈ ಜಾಗಕ್ಕೆ. ಬಿಗ್ಗೆಸ್ಟ್ ಪಾಮ್ ಟ್ರೀ ಒಯಾಸಿಸ್ ಇನ್ ದ ವರ್ಲ್ಡ್. ನೋಡಿ ಇಲ್ಲಿಂದ. ವಾವ್, ತುಂಬಾ ಚೆನ್ನಾಗಿದೆ ರೆಸ್ಟೋರೆಂಟು. 160 ವರ್ಷದ ಹಳೆಯ ಜಾಗವನ್ನು ತಗೊಂಡು ಈ ರೀತಿ ಒಂದು ಹೋಟೆಲ್ನ ಮಾಡಿದ್ದಾರೆ. ಸೂಪರಾಗಿದೆ. ಮಡಿಕೆಯಲ್ಲಿ ನೀರು ಎಲ್ಲ ಟ್ರೆಡಿಷ್ನಲ್ ವೇ ಮಾಡಿದ್ದಾರೆ. ನೋಡಿ, ಇಲ್ಲಿ ಮಡಿಕೆಯಲ್ಲಿ ನೀರು ಇಟ್ಟಿದ್ದಾರೆ. ಟಾಯ್ಲೆಟ್ಗೆ ಹೋಗಿದೆ ಒಳಗೆ, ಕೈ ತೊಳ್ಕೊಂಬರೋಣ ಅಂತ. ಅದು ಕೂಡ ತುಂಬ ಚೆನ್ನಾಗಿದೆ. ಇವೆಲ್ಲ ನೋಡಿ. ಮಧ್ಯಾಹ್ನದ ಊಟ ಬಂದಿದೆ. ಮೊದಲನೇದಾಗಿ ಕಬ್ಜಾ. ಇದು ಮೇನ್ ಡಿಶ್ಶು. ಒಂದು ರೀತಿಯ ಅರೇಬಿಯನ್ ಡಿಶ್ಶು. ಮೇಲ್ಗಡೆ ಚಿಕನ್ನು, ಡ್ರೈ ಫ್ರೂಟ್ಸು ಎಲ್ಲ ಇದೆ. ಅಷ್ಟೊಂದು ಸ್ಪೈಸಿ ಇರಲ್ಲ. ಕಾಣೋದು ಮಾತ್ರ ಕೆಂಪು, ಆದರೆ ಬಹಳ ಸಾದಾ ಸೀದಾ ಇರುತ್ತೆ. ಬ್ರೋ ನಗ್ತಾ ಇದ್ದಾರೆ. ಪಕ್ಕದಲ್ಲಿ ಇದು ಮಟನ್ ಸಮೋಸ ಆರ್ಡ್ರ್ ಮಾಡಿದ್ದೀವಿ. ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ, ತೊಗೊಂಡಿದ್ದೀವಿ. ಇದು ಚಿಕನ್ ಕೆಬಾಬಾ ಅಂತ ಆರ್ಡ್ರ್ ಮಾಡಿದ್ದೀವಿ. ಒಂದು ರೀತಿಯ ಕಬಾಬು, ಅದ್ರ ಜೊತೆ ಕೊಟ್ಟಿರುವಂತಹ ಸಾಸು. ಇದು ಇವತ್ತಿನ ಮಧ್ಯಾಹ್ನದ ಊಟ. ಇಲ್ಲಿ ಮೆರಿಂಡಾ ಸಿಟ್ರಸ್ ಅಂತ ಒಂದು ಬಹಳ ಫೇಮಸ್ ಆದ ಡ್ರಿಂಕ್ ಇದೆ. ಎಲ್ಲರೂ ತಮ್ಮ ಊಟದ ಜೊತೆಗೆ ಈ ಒಂದು ಡ್ರಿಂಕ್ನ ಸೇವನೆ ಮಾಡ್ತಾರೆ. ನಾನು ಕೂಡ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ ಇವತ್ತು. ಬನ್ನಿ ಊಟವನ್ನು ಶುರು ಮಾಡೋಣ. ಊಟ ಹೇಗಿದೆ ಅಂತ ತಿಂತ ಹೇಳ್ತೀನಿ. ಫಸ್ಟು ಚಿಕನ್ ಕೆಬ್ಬ ಹಾಗೆ ಸಮೋಸ ಟ್ರೈ ಮಾಡ್ತಾಯಿದ್ದೀನಿ ಸಾಸ್ ಜೊತೆಗೆ. ಹೇಗಿದೆ? ತುಂಬ ಚೆನ್ನಾಗಿದೆ.
ಬಿಸಿ ಬಿಸಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಬಟ್ ಇದು ಸಮೋಸಾಗಿಂತ ಜಾಸ್ತಿ ಪೂರಿ ಥರ ಇದೆ, ಸ್ಟಫ್ ಪೂರಿ ಥರ ಅಲ್ಲ. ಈ ಕೆಬ್ಬದು ಶೇಪ್ ಚೆನ್ನಾಗಿದೆ, ವಿಚಿತ್ರವಾಗಿದೆ. ಇದು ಯಾವ ರೀತಿ ಅಂದರೆ ಚಿಕನ್ ಕೀಮಾ ಇರುತ್ತಲ್ಲ, ಅಂದರೆ ಮಿನ್ಸ್ಡ್ ಮೀಟ್, ಅದನ್ನು ಸೇರಿಸಿ ಕರೆದಿರೋದು. ಮೇಲ್ಗಡೆ ಕ್ರಿಸ್ಪಿ ಇದೆ, ಒಳಗೆ ಸಾಫ್ಟ್ ಇದೆ, ಚೆನ್ನಾಗಿದೆ. ಲೈಟ್ ಹಾಕಿದ್ಮೇಲೆ ಹೋಟ್ಲು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನೊಬ್ಬರು ಆಲ್ಮೋಸ್ಟು 2 hours ಮಾತಾಡಿದ್ದೀವಿ ಊಟ ಮಾಡ್ತಾ. ಕತ್ಲಾಗಿದೆ ಗೊತ್ತಾಗಿಲ್ಲ, ಅಷ್ಟು ಡೀಪಾಗಿ ಒಂದು ಬಿರಿಯಾನಿ ಮೇಲೆ ಇಷ್ಟೊಂದು ಮಾತಾಡಿಲ್ಲ ಯಾವತ್ತೂ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಕಾನ್ವರ್ಸೇಷನ್ ಅಲ್ವಾ? ನಮ್ಮ ಲೈಫ್ ಸ್ಟೋರಿ ಸ್ವಲ್ಪ ಹೇಳ್ತಾ ಇದ್ದೆ ಅವರಿಗೆ, ಒಂದು ಪರ್ಸ್ಪೆಕ್ಟಿವ್ ಅವ್ರದ್ದು ಲೈಫ್ ಸ್ಟೋರಿ ತಿಳ್ಕೊತಾ ಇದ್ದೆ. ಅದೇ ಥರ ಟ್ರಾವೆಲ್ ಜರ್ನಿಯಲ್ಲಿ ಸಿಗುವಂತಹ ಅತ್ಯುತ್ತಮವಾದ ಪಾಠಗಳು, ಒಬ್ಬರ ಲೈಫನ್ನು ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ. 160 ವರ್ಷದ ಹೆರಿಟೇಜ್ ಜಾಗದಲ್ಲಿ ಮಾತುಕತೆ. ನೋಡಿ, ಇದು ಚಾಗು ಅಂತೆ, ಏನೊಂದು ಡೆಸರ್ಟ್. ಇದ್ರ ಮೇಲೆ ಈ ಥರ ನಮ್ಮಲ್ಲಿ ಅರಿಶಿನ ಕುಂಕುಮ ಇಡ್ತಾರಲ್ಲ, ಆ ಥರ ಡಬ್ಬಿ ಇದು ಅಲ್ವಾ? ಮೇಲೆ ಬಾದಾಮಿ ಉದುರಿಸಿದ್ದಾರೆ. ಬನ್ನಿ ಬ್ರೋ, ಟ್ರೈ ಮಾಡೋಣ. ಏನಿದೆ, ಹಿಂಗಿದೆ, ಜಲ್ಲಿ ಥರ ಇದೆಲ್ಲ. ಹಿಂದೆ ಲೆಮನ್ ಗ್ರಾಸಿನ ಒಂದು ಸ್ವೀಟ್ ಮಾಡೋದು ನಮ್ಮ ಮನೆಗಳಲ್ಲಿ, ಆ ಥರ ಇದೆ. ತುಂಬ ಸಿಹಿ ಇಲ್ಲ, ಸಿಂಪಲ್ ಡೆಸರ್ಟು. ಸ್ಯಾಫ್ರನ್ ಇದ್ದಂಗಿದೆ, ಏಲಕ್ಕಿ ಇದ್ದಂಗಿದೆ, ಮತ್ತು ಮೇಲ್ಗಡೆ ಆಲ್ಮಂಡ್ಸ್ ಹಾಕಿದ್ದಾರೆ, ಬಾದಾಮಿ. ಊಟ ಮುಗಿಸಿ ಆಚೆ ಬರೋಷ್ಟೊತ್ತಿಗೆ ಕತ್ಲೆ ಆಗೋಯ್ತು ಗುರು. 5 ಗಂಟೆ 15 ನಿಮಿಷ. ನೋಡೋದಕ್ಕೆ ರಾತ್ರಿ 8 ಗಂಟೆನೋ 9 ಗಂಟೆನೋ ಅನ್ನಿಸ್ತದೆ. ಎಲ್ಲ ಕಡೆ ಲೈಟ್ ಹಾಕಿದೆ, ಸಿಟಿಗೆ ಒಂದು ಹೊಸ ಮೆರುಗು ಬಂದಿದೆ. ಶುಭ ಸಂಜೆ ಎಲ್ರಿಗೂ. ನಾನಿದ್ದೀನಿ ಬ್ರದರ್ ಶಿವ್ ಜೊತೆಗೆ. ಯಾವುದೋ ಊರು ಮತ್ತೆ ಮರ್ತೋಯ್ತು, ಯಾವ್ದು ಸರ್ ಊರಿನ? ಅಲ್ ಹುಫುಫ್. ಹುಫ್ ಹುಫ್, ಸುಸ್ತಾದಾಗ ಹುಸ್ ಬುಸ್ ಅಂತೀವಲ್ಲ, ಆ ಥರ ಹುಫ್ ಹುಫ್ ಈ ಊರ ಹೆಸರು. ಹಾಂ, ಒಂದು ವಿಚಾರ ಮಾತಾಡ್ತಾ ಇದ್ವಿ. ಕೆಲವೇ ವರ್ಷಗಳ ಹಿಂದೆ ಈ ದೇಶದಲ್ಲಿ ಪೆಟ್ರೋಲ್ ದರ 5 ರೂಪಾಯಿ ಇತ್ತು ಲೀಟ್ರಿಗೆ, ನೀರಿಗಿಂತ ಕಮ್ಮಿ ಇತ್ತು. ಆಗಿನ ಸಮಯದಲ್ಲಿ ಇಲ್ಲಿಯ ಜನಗಳು ಕೇರೇ ಮಾಡ್ತಾ ಇರಲಿಲ್ವಂತೆ ಗಾಡಿಗೆ. ಯಾವ ಗಾಡಿ, ದೊಡ್ಡ ದೊಡ್ಡ ಗಾಡಿಗಳನ್ನೇ ಇಳಿಸೋರಂತೆ. ಚಿಕ್ಕ ಪುಟ್ಟ ಕಾರಿ, ಈಗ ನಾವು ತೊಗೋತೀವಲ್ಲ ಸೆಡಾನ್ ಕಾರು, ಅದನ್ನು ಮೂಸು ನೋಡ್ತಾ ಇರಲಿಲ್ವಂತೆ. ದೊಡ್ಡದು GMC, ಶೆವರ್ಲೆ, ಲ್ಯಾಂಡ್ ಕ್ರೂಸರು, ದೊಡ್ಡದು ಇರಬೇಕು ಅವ್ರ ಹತ್ರ. ಈ ಬಿಲ್ಡಿಂಗ್ ಥರ ಎಲ್ಲ ದೊಡ್ಡದಾಗಿರಬೇಕು. ಆದರೆ ಇವಾಗ ಹೋಗ್ತಾ ಹೋಗ್ತಾ 50 ರೂಪಾಯಿ ಮಾಡಿಬಿಟ್ರಲ್ಲ. ಇವಾಗ ಮೈಲೇಜು, ಚಿಕ್ಕ ಕಾರು. ಮುಂಚೆ ಮೈಲೇಜ್ ಎಷ್ಟು ಅಂತ ನಾವು ಕೇಳ್ತೀವಲ್ಲ ಇಂಡಿಯಾಲಿ, ಆ ಥರ ಎಲ್ಲ ಕೇಳೋ ಜನ ಇಲ್ಲಿ ಇರಲಿಲ್ವಂತೆ. ಬರೀ ಕಾರ್ ತೊಗೊಳ್ಳೋದಷ್ಟೇ. ಕಾರ್ ತೊಗೊಂಡ್ಮೇಲೆ 0 ಆಪ್ರೇಟಿಂಗ್ ಕಾಸ್ಟು. ಏನೊಂದು 500 ರೂಪಾಯಿ ಹಾಕ್ಸಿದ್ರೆ ಫುಲ್ ಟ್ಯಾಂಕಾ ಸರ್? ಹಾಂ, 500 ರೂಪಾಯಿ ಹಾಕ್ಸ್ಬಿಟ್ರೆ ಫುಲ್ ಟ್ಯಾಂಕ್ ಆಗ್ಬಿಡೋದು ಗಾಡಿ. 5 ರೂಪಾಯಿ ಲೆಕ್ಕ ಹಾಕ್ಕೊಳ್ಳಿ ನಿಮ್ಮ ಗಾಡಿಯ ಕೆಪಾಸಿಟಿ ಮೇಲೆ. ಆ ಥರ ಸಿಚುವೇಶನ್ ಇತ್ತು. ಈಗ ಇಲ್ಲೂ ಕೂಡ 50 ರೂಪಾಯಿ ಆಗಿರೋದ್ರಿಂದ ಜನಗಳು ಚಿಕ್ಕ ಚಿಕ್ಕ ಕಾರ್ ತೊಗೊಂಡು ಮೈಲೇಜ್ ಗಿಲೇಜ್ ಎಲ್ಲ ಲೆಕ್ಕ ಆಗ್ತಾಯಿದ್ದಾರಂತೆ. ಬದಲಾವಣೆ. ಈಗ ನಾವು ಬಂದಿದ್ದೀವಿ ಮಾರ್ಕೆಟ್ ಸಮೀಪ. 800 ವರ್ಷದ ಹಳೆಯ ಮಾರುಕಟ್ಟೆ ಸೂಕ್ನ ತೋರಿಸ್ತೀವಿ. ಬೆಳಗ್ಗೆ ಹೆಂಗಿತ್ತು ನೋಡಿ, ಸಂಜೆ ಹೆಂಗಿದೆ ನೋಡಿ. ನನ್ನ ಪ್ರಕಾರ ಸೌದಿ ಅರೇಬಿಯಾ ಸಂಜೆ ಹೊತ್ತೆ ತುಂಬ ಚೆನ್ನಾಗಿ ಕಾಣೋದು ಬೆಳಗ್ಗೆಗಿಂತ. ಇದು ಕೂಡ ಸೇಮ್ ನಾವು ಅಲ್ಲಿ ಹೋಗಿದ್ವಲ್ಲ ಹೋಟ್ಲು, ಅದರದ್ದೇ ಇನ್ನೊಂದು ಹೊಸ ವರ್ಷನ್ನು, ಬ್ರ್ಯಾಂಚ್ ನಂಬರ್ 2. ಚಳಿಗಾಲ ಶುರು ಆಗ್ತಾ ಇದೆಯಲ್ಲ, ಅದಕ್ಕೆ ಟೋಪಿ ಗಿಪ್ಪಿ ಮಾರ್ತಾ ಇದ್ದಾರೆ ಇಲ್ಲಿ. ವಿಂಟರ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಚಳಿ ಶುರುವಾಗಿದೆ. ಇವಾಗಲೂ ಚಳಿ ಇದೆ, ರಾತ್ರಿ ಸ್ವಲ್ಪ ಜಾಸ್ತಿನೇ ಚಳಿ ಇರುತ್ತೆ. ಹಾಯ್ ಬ್ರೋ, ಅವರೇ ನಮ್ಮ ಫ್ರೆಂಡು, ಕನ್ನಡ ಫ್ರೆಂಡ್ ಇದ್ದರು ಅವಲೇ ಅವರು ಮಾರ್ಕೆಟಲ್ಲಿ. ನಿಮಗೆ ಸೌದಿ ಅರೇಬಿಯಾದ ಹಳ್ಳಿಯ ಮಾರ್ಕೆಟಲ್ಲಿ ಕನ್ನಡಿಗರನ್ನ ತೋರಿಸ್ತೀನಿ, ಬನ್ನಿ. ಶಾಕ್ ಆಗ್ಬಿಡ್ತೀರ ನೀವು ನಿಜವಾಗ್ಲೂ. ಇವೆಲ್ಲ ಸಾಂಬ್ರಾಣಿ ಪಾತ್ರೆಗಳು, ಬಲೂನ್ ಮಾರ್ತಾಯಿದ್ದಾರೆ, ಬಟ್ಟೆಗಳು ಮಾರ್ತಾಯಿದ್ದಾರೆ. ಸೂಕ್ ಒಳಗೆ ಕೂಡ ಕರ್ಕೊಂಡೋಗಿ ತೋರಿಸ್ತೀನಿ ನೋಡಿ. ಒಂದು ಉಗಾಲ್ ಅಂಗಡಿಯಲ್ಲಿದ್ದೀನಿ. ಉಗಾಲ್ ಅಂದರೆ ಸೌದಿ ಜನಗಳು ಒಂದು ಹಿಂಗೆ ಹಾಕೋತಾರಲ್ಲ ತಲೆ ಮೇಲೆ, ಬಟ್ಟೆಯನ್ನು ಹಾಕ್ಕೊಂಡು ಬಿಸಿಲಿಗೆ ಅದರ ಮೇಲೆ ತಲೆ ಮೇಲೆ ಹಿಂಗೆ ಹಾಕ್ಕೊಳ್ತಾರೆ. ಉಗಾಲ್ನ 2 ಬಗೆ ಇದೆ. ಒಂದು ನಾರ್ಮಲ್ ಮನುಷ್ಯರಿಗೆ, ಒಂದು ಸ್ವಲ್ಪ ದೊಡ್ಡ ಜನಗಳಿಗೆ. ಕಿಂಗು, ರಾಜರು, ಮಹಾರಾಜರು ಅಥವಾ ರಾಜರ ಮನೆತನದವರು ಈ ರೀತಿ ಉಗಾಲ್ನ ಹಾಕ್ಕೊಳ್ತಾರೆ ನೋಡಿ. ಇದರಲ್ಲಿ ಫುಲ್ಲು ಗೋಲ್ಡನ್ ಎಂಬ್ರಾಯ್ಡ್ರಿ ಮತ್ತು ಆ ಒಂಥರ ದಪ್ಪಗಿರುತ್ತೆ, ಒಂಥರ ಸಖತ್, ಒಂಥರ ಆ ಫೀಲಿಂಗ್ ಇದೆ ಇದರಲ್ಲಿ. ಇದು
ಬಡವರು ಸಾಮಾನ್ಯ ಮನುಷ್ಯರು ಕಾಮನ್ ಮ್ಯಾನ್ದು. ಸೊ ಇದೇ ಡಿಫ್ರೆನ್ಸು. ನಾನು ಅದೇ ಅನ್ಕೋತಾ ಇದ್ದೆ, ಹಿಂದಿನ ರಾಜರು ಈ ಥರ ಹಾಕೋತಾಯಿದ್ರು, ಈಗಿನ ಜನರು ಇದನ್ನು ಹಾಕೊಳ್ತಲ್ಲ, ಯಾಕೆ ಡಿಫ್ರೆನ್ಸ್ ಏನು ಅರ್ಥ ಮಾಡ್ಕೊಳ್ಳೋಣ ಅಂತ ಇದೇ ಇದರ ಡಿಫ್ರೆನ್ಸು. ತೋರಿಸಿದಂಥ ಸ್ನೇಹಿತರಿಗೆ ಥ್ಯಾಂಕ್ ಯು. ನೋಡಿ ಇದು ನಾರ್ಮಲ್ ಇವ್ರು ಹಾಕೊಂಡಿರೋದು, ಬಟ್ ಕಿಂಗ್ ಥರ ಹಾಕೊಂಡಿರೋದನ್ನ ನಾನು ಯಾರೂ ನೋಡಿಲ್ಲ ರೋಡಲ್ಲಿ, ನಾನೇ ಹಾಕೋತೀನಿ. ಮಾರ್ಕೆಟ್ನ ಎಂಟ್ರೆನ್ಸ್ ಹೇಗಿದೆ ನೋಡಿ. ಸಿಕ್ಕರು ಕನ್ನಡಿಗರು ಸಿಕ್ಕರು. ಗುಡ್ ಈವ್ನಿಂಗ್ ಬ್ರೋ, ಹೇಗಿದ್ದೀರಾ? ನೋಡಿ ನೀವು ಹೆಂಗೆ ಕನ್ನಡದವ್ರು ಅಂತ ಗೊತ್ತಾಯ್ತು ನನಗೆ. ಅದೇ ಇರೋದು ಬ್ರೋ, ಏನಂದ್ರೆ ಗ್ಲೋಬಲ್ ಕನ್ನಡಿಗ ಅಂದರೆ ಹಂಗೆ ಕಂಡುಹಿಡಿತೀವಿ. ಯಾವ ಊರು ನಿಮ್ಮದು? ಹೆಂಗೆ ಗೊತ್ತು ನೋಡಿ ನಮಗೆಲ್ಲ ನಿಮ್ಮ ಬಗ್ಗೆ, ಹುಡ್ಕೊಂಬಂದಿದ್ದೀವಿ ಕನ್ನಡಿಗರನ್ನ. ಹೆಂಗೆ ಗೊತ್ತಾಯ್ತು ಅಂದರೆ ಮಧ್ಯಾಹ್ನ ಅವ್ರನ್ನ ಮೀಟ್ ಮಾಡಿದ್ದೆ, ಅದಕ್ಕೆ ಅವ್ರ ಅಂಗಡಿ ಹುಡ್ಕೊಂಬಂದೆ ನೀವು ಅಂತ ಸಿಗಾಕೊಂಬಿಟ್ರಿ ನೀವು. ಹಾಂ, ಏನು ನಿಮ್ಮ ಹೆಸರು? ಫಿರೋಜ್ ಖಾನ್. ವಾವ್, ಈ ರಾಜರ ಹೆಸರೆಲ್ಲ ಇಟ್ಕೋತಿರಲ್ಲ ನೀವು. ನಿಮ್ಮ ಹೆಸರು ಹೇಳಿಲ್ಲ? ಹಾಂ, ಅಬು ಬಕರ್. ನಮ್ಮ ನೋಡಿ ಕನ್ನಡ ಸ್ನೇಹಿತರ ಅಂಗಡಿ ಎಷ್ಟು ಸಖತ್ತಾಗಿದೆ. ಏನೇನು ಮಾಡ್ತೀರಾ ಬ್ರೋ, ತೋರಿಸಿ. ಏನು? ನಿಂಬೆಹಣ್ಣು ರಸ? ಹಾಂ, ಇದು ಲಿಂಬೆಹಣ್ಣು. ಅದೇ ನಿಂಬೆಹಣ್ಣು ರಸ ಮಾಡ್ತೀರಾ? ಈ ಊರು ಸ್ಪೆಷಲ್ ಇದು? ಏನಕ್ಕೆ? ಇವರು ಸಲಾಡಿಗೆ ಹಾಕ್ತಾರೆ. ಅಲ್ಲ, ಈ ಊರಲ್ಲಿ ಮಾತ್ರನಾ? ಇದು ಈ ಊರಿದ್ದು. ಎಷ್ಟು ದಿವಸ ಇರುತ್ತೆ ತೊಗೊಂಡೋದ್ರೆ? 1 ವರ್ಷ. ಓ, ಏನು ಕೆಮಿಕಲ್ ಆ್ಯಡ್ ಮಾಡ್ತೀರಾ? ಸ್ವಲ್ಪ ಆ್ಯಡ್ ಮಾಡ್ತಾರೆ. ಓಕೆ. ಏನದು? ಅಕ್ಕಿ? ಹಾಂ, ಆವಾಗಲೇ ಹೋಗಿದ್ವಲ್ಲ ತೋಟಕ್ಕೆ. ಈ ಊರಲ್ಲಿ ಮಾತ್ರ ಬೆಳೆಯೋದಾ ಇದು? ಹೋಗಿದ್ವಿ ಗದ್ದೆಗೆ, ಗದ್ದೆ ನೋಡಿಕೊಂಡು ಅವೆಲ್ಲ ಕವರ್ ಮಾಡಿ ಬಂದ್ವಿ. ಆಹಾ, ಎಷ್ಟು ಚೆನ್ನಾಗಿದೆ. ಎಷ್ಟು ಕೆ ಜಿ ಇಲ್ಲಿ? 25 ರಿಯಾಲು. ಅಂದರೆ ಎಷ್ಟಾಯ್ತು ಬ್ರೋ? ಒಂದು 600 ರೂಪಾಯಿ, 700 ರೂಪಾಯಿ ಅಷ್ಟೇನಾ? ಹಿಂಗೆ 230 ರೂಪಾಯಿ 10 ರಿಯಾಲ್ಗೆ. 230, 500 ಅಲ್ಲೇ ಆಗೋಯ್ತಲ್ಲ. ಹಾಂ, 480. ಇನ್ನು 5ಕ್ಕೆ ಎಷ್ಟಾಯಿತು? 100 ರೂಪಾಯಿ ಅಂದ್ಕೊಳ್ಳಿ. ಹಾಂ, ಎಷ್ಟಾಯಿತು? ಸೇಮ್ 600-700 ಅಷ್ಟೇ. ಹಾಂ, ಏನು 600 ರೂಪಾಯಿ 1 kg ಅಕ್ಕಿ ಮಾಡ್ತಾ ಇದ್ದೀರಲ್ರಿ. ಇದು ಯಾಕೆಂದ್ರೆ ಅಂತಲ್ಲ, ಇದು ಪ್ರೆಗ್ನೆಂಟ್ ಅವ್ರಿಗೆ ತಿಂದರೆ ಒಳ್ಳೆದಂತ. ಹಾಂ, ನೋಡಿ ಇವರು ಹೇಳ್ತಾರೆ ಮೆಡಿಸಿನಲ್ ವ್ಯಾಲ್ಯೂ ಇದೆ ಇದಕ್ಕೆ ಅಂತ. ತುಂಬ ಆರೋಗ್ಯಕ್ಕೆ ಒಳ್ಳೇದಂತಾರೆ ಇದು. ಇದರಲ್ಲಿ ಒಂದು ರೀತಿಯ ಮುದ್ದೆ ಬಿರಿಯಾನಿ ಅಥವಾ ಕಿಚಡಿ ಕೂಡ ಮಾಡ್ತಾರೆ ಇಲ್ಲಿ. ಸಿನಮನ್ ಇದೆ. ಈಕ್ವಡೋರ್ ದೇಶದ ಇದು? ಅಲ್ಲ, ಚೈನಾದು. ಓಕೆ. ಬೇರೆ ಏನಿದೆ? ಇದು ಇಂಡೋನೇಷಿಯಾ. ಇಂಡೋನೇಷ್ಯಾನ ಬರುತ್ತೆ ಸಿನಮನ್, ಚಕ್ಕೆ. ನಮ್ಮ ಆನಿಯನ್ ಫ್ರೈ. ಎಲ್ಲಿದು? ಇಂಡಿಯಾದಾ? ಇದು ಇಂಡಿಯಾ. ಭಾರತ ದೇಶದಿಂದ ಈರುಳ್ಳಿಯನ್ನು ಕರೆದು ಕಳಿಸ್ಬಿಟ್ಟಿದ್ದಾರೆ ಸೌದಿಗೆ. ಓಕೆ. ಇದು ನಮ್ಮ ಇದು ಗಾರ್ಲಿಕ್. ಹಾಂ, ಬೆಳ್ಳುಳ್ಳಿಯನ್ನು ಕೂಡ ಫ್ರೈ ಮಾಡಿ ಕಳಿಸಿದ್ದಾರೆ. ಹಾಂ, ಇನ್ನೇನಿದೆ ನಿಮ್ಮ ಅಂಗಡಿಲಿ? ಕಬ್ಸ ಮಸಾಲ. ಹಾಂ, ಅಲ್ಲಿ ಇವಾಗ ಬಿರಿಯಾನಿ ತಿಂದ್ವಲ್ಲ ಕಬ್ಸ, ಅದಕ್ಕೆ ಹಾಕುವಂತಹ ಮಸಾಲ. ಓಕೆ. ಇದು ಲುಬಾನ್ ಜಕ್ಕರ್ ಅಂತ. ಏನು? ಈ ನಮ್ಮ ಗಲ್ಲೆಲ್ಲ ಖರಾಬ್ ಇದಾಗ್ತದಲ್ಲ ಹಾಂ, ಚಳಿಗಾಲದಲ್ಲಿ, ಅದು ಇವರು ಚಿಂಗಮ್ ಥರ ತಿಂತಾರೆ ಇದನ್ನು. ಓ, ಒಂದು ರೀತಿಯ ಗಮ್ ಅನ್ಸುತ್ತೆ, ಗುವಾರ್ ಗಮ್. ಹಾಂ, ಗಂಟ್ಲು ಸರಿ ಹೋಗುತ್ತಂತೆ. ಮತ್ತೆ ಇದು ಬಾಕಿ ನಮ್ಮ ಇದು ಊರಿದ್ದು ಗುಲಾಬಿ ಹೂ ಇದೆ. ಹಾಂ, ಕಲ್ಸಕ್ಕರೆ ಸಕ್ಕರೆ ಎಲ್ಲ ಗಿಡಮೂಲಿಕೆಗಳೆಲ್ಲ ಇಟ್ಟಿದ್ದೀರಾ? ಲಿಕೋರೈಸ್ ರೂಟು, ಸಿಸಮೆ ಆಯಿಲ್ಲು, ಸಖತ್ತಾಗಿದೆ ವೆರೈಟಿ. ಎಲ್ಲ ದೇಶದ್ದು ಇದೆ ನಿಮ್ಮ ಹತ್ರ. ಎಷ್ಟು ವರ್ಷ ಇದ್ದೀರಾ ಇಲ್ಲಿ? ಇಲ್ಲಿಂದ 5 ವರ್ಷ ಆಯಿತು. ನಿಮ್ಮದೇನು ಅಂಗಡಿ? ಹಾಂ, ಸ್ವಂತ ಅಂಗಡಿ? ವಾವ್, ಸೌದಿ ಅರೇಬಿಯಾಗೆ ಬಂದು ನಮ್ಮ ಕನ್ನಡಿಗರು ಸ್ವಂತ ಅಂಗಡಿ ಇಟ್ಟಿದ್ದಾರೆ. ಬೇಷ್ ಹೇಳಲೇಬೇಕು ಅವ್ರಿಗೆ. ಸೂಪರ್. ಇದೆಲ್ಲ ಬುಕ್ಕೂರ್ ಐಟಮು. ಹೆಂಗೆ? ಹಾಂ, ನಾವು ಬೆಂಕಿಗೆ ಊದು ಥರ. ಹಾಂ. ಕಾಸ್ಟ್ಲಿ ಯಾವುದು ಇದರಲ್ಲಿ? ಎಲ್ಲ ಐಟಮ್ ಸೇಮೇ. ರಿಯಾಲಿಂದ ಕಮ್ಮಿ ಇದೆ. ಭಾಳ ಖುಷಿ ಆಯಿತು. ನೀವು ಇಲ್ಲಿ ಬಂದು ಅಂಗಡಿ ಮಾಡಿ ಸಕ್ಸಸ್ ಮಾಡಿದಿಲ್ಲ. ಸಕ್ಸಸ್ಸಾ? ಹಾಂ, ನಡೀತಾ ಉಂಟು. ಈಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು. ಸೌದಿ ಬೇಕು ಅದು ಇದು ಅಂತ. ಓ, ಸೌದಿ ಜನಗಳೇ ಬೇಕು ಅಂತನಾ? ಮುಂಚೆ ಎಲ್ಲ ಇರಲಿಲ್ಲ ಇದು. ಸೊ ಏನಾಗ್ತದೆ ಅಂದರೆ ಈ ವಿಷನ್ 2030 ಸೌದಿ ಜನಗಳನ್ನ ಹೆಚ್ಚಾಗಿ ಪ್ರಮೋಟ್ ಮಾಡ್ತಾ ಇದೆ ದೇಶ. ಸೊ ಬೇರೆ ದೇಶದಿಂದ ಬಂದಂತಹ ಎಕ್ಸ್ಪರ್ಟ್ಸ್ಗೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ, ಶುರು ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಈಕ್ವಲ್ ಬ್ಯಾಲೆನ್ಸ್ ಸಿಕ್ಕರೆ, ಪಾಪ ಅಷ್ಟು ವರ್ಷದಿಂದ ಬಂದು ಇಲ್ಲಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ, ಅವ್ರಿಗೂ ಅವಕಾಶ ಸಿಗಲಿ. ಅಕಸ್ಮಾತ್ ಈಗ ಈಗ ಬೆಂಗಳೂರು ಎಕ್ಸಾಂಪಲ್ ತೊಗೊಂಡ್ರು, ಬೇರೆ ಕಡೆಯಿಂದ ಬರ್ತಾರೆ, ಸ್ವಾಗತ. ನೀವು ಫುಲ್ಲು ಅರಬ್ಬಿ ಮಾತಾಡ್ತೀರಾ ನೋಡಿ, ಭಾಷೆ ಕಲ್ತಿದ್ದಾರೆ. ಈಗ ಬೇರೆ ಕಡೆಯಿಂದ ಬರ್ತೀರಾ, ನೀವು ಕನ್ನಡ ಕಲೀರಿ, ಆರಾಮಾಗಿರಿ. ಕನ್ನಡ ಕಲಿಯದೆ ನಾವು ಇರ್ತೀವಿ ಅಂದರೆ ಕಷ್ಟ, ಊಟೋಗಿ ವಾಪಸ್. ಅಲ್ಲ, ಆ ದೇಶ ಈಗ ಆ ದೇಶದ ಭಾಷೆ. ಈಗ ನಮ್ಮ ಕರ್ನಾಟಕಕ್ಕೆ ನಾರ್ತ್ ಇಂಡಿಯಾ ಬೇರೆ ಕಡೆಯಿಂದೆಲ್ಲ ಬರ್ತಾರಲ್ಲ, ನಾನು ಕನ್ನಡ ಗೊತ್ತಿಲ್ಲ, ನಾನು ಕನ್ನಡ ಮಾತಾಡಲ್ಲ ಅಂತ ಗಲಾಟೆ ಮಾಡ್ತಾರಲ್ಲ, ಅದಾಗಲ್ಲ. ಈಗ ನೀವು ಅರಬ್ಬಿನು ಮಾಫಿ ಮುಷ್ಕಿನ್ ಅಂತ ಹೇಳ್ತೀರ, ನೀವು ಒದ್ದೋಡಿಸ್ತಾರೆ ನಮ್ಮನ್ನು ಹಂಗೆಲ್ಲ ಹೇಳಿದ್ರೆ. ಆ ದೇಶಕ್ಕೆ ಹೋದಾಗ ಅಲ್ಲಿಯ ಸೊಗಡನ್ನು ಅರ್ಥ ಮಾಡ್ಕೋಬೇಕ್ರಿ, ಅದೇ ಭಾಳ ಮುಖ್ಯ. ರೋಸ್ ವಾಟರ್ ಇದು ಇಲ್ಲಿದಾ? ಎಲ್ಲ ಇಂಪೋರ್ಟ್ ಮಾಡ್ತೀರಾ? ಓ, ಬಟ್ ಒಂದು 3-4 ಐಟಮ್ ಇದೆ. ಈಗ ನಾವು ಅದು ಅಕ್ಕಿ ಇದೆ, ಮತ್ತೆ ನಮ್ಮ ಹಣ್ಣ ಮೆಹಂದಿ ಇದೆಯಲ್ಲ, ಹೆನ್ನ. ಹಾಂ, ಅದು ಇಲ್ಲಿದ್ದು ಫೇಮಸ್. ಚೆನ್ನಾಗಿರುತ್ತಾ? ತೋರಿಸಿ. ಸೊ ಈ ಒಂದು ಊರಿನ ಹೆನ್ನ ತುಂಬ ಫೇಮಸ್ ಅಂತೆ. ಕಲರ್ ಗೋರಂಟಿ
ತೋರಿಸಿ, ಇನ್ನೂ ಸ್ಪೆಷಲ್ ಐಟಮ್ ಏನಾದ್ರು ಇದೆ ತೋರಿಸಿ, ಯಾರು ತೋರಿಸಿಲ್ದಿರೋಂಥದ್ದು ಅರಬಿ ಐಟಮು. ಆಹಾ ನೋಡ್ರಿ ಎನ್ನ ಹೆಂಗಿದೆ, ವೆರಿ ಗುಡ್. ತರ್ಸ್ಕೋತೀನಿ ನಿಮ್ಮ ಹತ್ರ ಹೇಳ್ಬಿಟ್ಟು ಇಂಡಿಯಾಗೆ ಎಲ್ಲನೂ. ಹಾಂ, ಇದು ಸಾವುಕಾರ ಮನೇಲಿ ಹಾಕೋಂಥ ಊದು ಎಷ್ಟು ಎತ್ತರ ಇದೆ ಗುರು. ಎಷ್ಟು ಎತ್ತರ ಇದೆ, ಕಿತ್ನೆ ಕಾಯ್ ಹೆಂಗಿದೆ ನೋಡಿ. ಇದು ಊದ್ ಮೆಷಿನು, ಇದಕ್ಕೆ ವೀಲೆಲ್ಲ ಇದೆ, ಮನೆ ಪೂರ್ತಿ ಓಡಾಡ್ಸೋದಕ್ಕೆ. ಅದೇ ದೊಡ್ಡದು ಅಂದ್ಕೊಂಡೆ, ಇಲ್ಲ ಅದಕ್ಕಿಂತ ದೊಡ್ಡ ಊದ್ ಮೆಷಿನ್ ಇದೆ ರೀ. ಅಪ್ಪೋ, ಇಷ್ಟು ದೊಡ್ಡದು ಹೇಗೆ ಸಾಧ್ಯ? ನನಗಿಂತ ಎತ್ತರ ಇದೆ ಗುರು ಇದು. ನೋಡಿಲಿ 6 ಅಡಿಗಿಂತ ಎತ್ತರ ಇರುವಂತಹ ಊದ್ ಮಿಷಿನ್ನು. ಇದ್ರೊಳಗೆ ಹಾಕಬೇಕು ಸಾಮಾನ್ಯ ಹಾಕ್ಬಿಟ್ಟು ಮನೆ ಪೂರ್ತಿ ಓಡಾಡಿಸ್ತಾರೆ. ಅಂದರೆ ಮೋಸ್ಟ್ಲಿ ದೊಡ್ಡ ಆಫೀಸು ಪ್ಯಾಲೇಸ್ಗಿರ್ಬೇಕಿದು. ಅಯ್ಯಪ್ಪ, ಇಷ್ಟು ದೊಡ್ಡ ಊದ್ ಮಿಷಿನ್ ನಾನು ಯಾವತ್ತೂ ನೋಡಿಲ್ಲ. ಸಖತ್ತಾಗಿದೆ. ಮಾರ್ಕೆಟ್ ಒಳಗೆ ಬಂದಿದ್ದೀವಿ. ಆವಾಗಲೇ ಹೊರಗಿನ ಪ್ರದೇಶ ನೋಡಿದ್ರೆ, ಇಲ್ಲಿ ಒಳಗಿನ ಪ್ರದೇಶ. ಅರ್ಧಕ್ಕರ್ಧ ಅಂಗಡಿ ಮುಂಗಟ್ಟೆಲ್ಲ ಕ್ಲೋಸ್ ಆಗಿದೆ. ಇಲ್ಲಿ ಯಾವುದೋ ದಡಿಯ ಊದ್ಕೊಂಡಿದ್ದಾರೆ. ಅಯ್ಯಯ್ಯಪ್ಪ, ಯಾವುದು ಗುರು ಇದು? ಸರಿ ಇದೆ ಸೈಜ್ ಇದು ಅಲ್ವಾ? ಇಲ್ಲಿ ತಮಿಳ್ನಾಡು ಹುಡುಗ ಕೆಲಸ ಮಾಡ್ತಾಯಿದ್ದಾರೆ ಅಂಗಡಿಯಲ್ಲಿ. ಒಳ್ಳೇದಾಗಲಿ ಅವ್ರಿಗೂ. ಪಾಪ ನೀರೇನಾದ್ರು ಬೇಕಾ ಅಂತ ಕೇಳಿದ್ರು. ಅಯ್ಯೋ ಏನು ಬೇಡ ಸರ್, ನೀವು ಕೆಲಸ ಮಾಡ್ಕೊಳ್ಳಿ ಅಂದೆ. ಈ ಗಲ್ಲಿ ಮಾತ್ರ ಸಖತ್ತಾಗಿದೆ. ಪುಟಾಣಿ ಗಲ್ಲಿ, 2 ಕಡೆನೂ ಅಂಗಡಿ ನೋಡಿ. ಇಲ್ಲೂ ಅಂಗಡಿ, ಇಲ್ಲೂ ಅಂಗಡಿ, ಇಲ್ಲಿ ಗಲ್ಲಿ, ಇಲ್ಲಿ ಅಂಗಡಿ, ಇಲ್ಲಿ ಗಲ್ಲಿ, ಈ ಕಡೆನೂ ಅಂಗಡಿ, ಈ ಕಡೆನೂ ಅಂಗಡಿ, ಎಲ್ಲ ಕಡೆನೂ ಅಂಗಡಿ. ನೋಡಿ, ಏರ್ಲೈನ್ ಕಾರ್ಗೋ ಇಲ್ಲಿಂದ ಭಾರತ ದೇಶಕ್ಕೆ ಹವಾಯಿ ಜಹಾಜ್ ಅಥವಾ ಫ್ಲೈಟಲ್ಲಿ ಏನಾದ್ರು ಕಳಿಸ್ಬೇಕು ಅಂದರೆ 13 ರೂಪಾಯಿ ಪರ್ ಕೆ ಜಿ. ಇಂಡಿಯಾಗೆ ಶಿಪ್ಪಲ್ಲಿ ಕಳಿಸ್ಬೇಕು ಅಂದರೆ 7 ರೂಪಾಯಿ ಪರ್ ಕೆ ಜಿ. ಬಿಕಲ್ಗೆ ಬರ್ತದೆ, ಅದಕ್ಕೆ ತೊದಲ್ತಾ ಇದ್ದೀನಿ. ಸೊ ಇಲ್ಲಿಂದ ಭಾರತ ದೇಶಕ್ಕೂ ಕೂಡ ಶಿಪ್ಪು ಮತ್ತು ವಿಮಾನದಲ್ಲಿ ಕಳಿಸ್ಬೋದು. ಸೌದಿ ಅರೇಬಿಯಾದ ಬಹಳ ಚಿಕ್ಕದಾದ ಒಂದು ಊರು, ಒಂದು ತಾಲೂಕು ಅಂತ ಹೇಳ್ಬೋದು, ಅಥವಾ ತಾಲೂಕಿಂತ ಕಮ್ಮಿ ಅಂತ ಹೇಳ್ಬೋದು. ಇಲ್ಲಿಯ ರಸ್ತೆಗಳು, ಇಲ್ಲಿಯ ಕ್ವಾಲಿಟಿ ಆಫ್ ರಸ್ತೆ ನೋಡಿ ಹೇಗಿದೆ ಅಂತ, ಮತ್ತು ಲೈಟ್ಸ್ ಯಾವ ಥರ ಮಾಡಿದ್ದಾರೆ, ಊರಿನ ಕ್ಲೆನ್ಲಿನೆಸ್ ಯಾವ ಥರ ಇದೆ, ಎಲ್ಲದನ್ನು ಗಮನಿಸಿ. ನವಭಾವ ನವ ಜೀವನ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಇರಬೇಕು. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳಾಚೆಯಲ್ಲಿ ಲೋಕಾಂತದಲ್ಲಿ ಆ ಹಾಡು ಹುಡುಗಬೇಕು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿಗುಂಡುಗಳು ದಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಗಂಡೆದೆಯ ಗರ್ಜನೆಗೆ 30 ಕೋಟಿ ಕಲಕಂಠ ಬೆರೆಸಬೇಕು. ಭೂಮಂತ್ಯರಾಳದಲ್ಲಿ ನವಚಕ್ರಗೋಳದಲ್ಲಿ ಮಾರ್ದನಿಗಳೇಳಬೇಕು. ಜಡ ನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಭಾನಭುವಿ ಬೆಳಗಬೇಕು. ನಡೆನುಡಿಗಳೆಡೆಯಲ್ಲಿ ಪದ ತಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಆಚೆ ಕಡೆ ವಾರ್ನಿಂಗ್ ಹಾಕಿದ್ರು, ಹುಷಾರಾಗಿರಿ ಈ ಜಾಗದಲ್ಲಿ ಅಂತ. ಯಾಕೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಹೇಗೆ ಬಂಡೆಗಳ ಮೇಲೆ ಬಂಡೆಗಳು ಹೆಂಗೋ ಕೂತಿವೆ ಪಜಲ್ ರೀತಿಲಿ. ಇಲ್ಲಿ ಎನಿ ಟೈಮ್ ಬೀಳ್ಬೋದು ಅನ್ನೋ ದೃಷ್ಟಿಯನ್ನೇ ಹೇಳಿರೋದು.
ಚಿಕ್ಕ ಚಿಕ್ಕ ಗುಹೆ ಫಾರ್ಮ್ ಆಗಿದೆ. ಈ ಒಂದು ಜಾಗದಲ್ಲಿ ಚಳಿಗಾಲದಲ್ಲಿ ಒಳಗೆ ಬೆಚ್ಚಗಿರುತ್ತೆ, ಅದೇ ಸೆಕೆಗಾಲದಲ್ಲಿ ಒಳಗೆ ಥಂಡಿಯಾಗಿರುತ್ತಂತೆ. ಈ ಪೋರ್ಷನ್ಸಲ್ಲೆಲ್ಲ ಬಂಡೆ ಅಷ್ಟು ಪ್ರೊಟೆಕ್ಟ್ ಮಾಡುತ್ತೆ. ಇದೆಲ್ಲ ಲೈಮ್ ಸ್ಟೋನ್ಸು. ಸ್ವಾಗತ ಎಲ್ಲರಿಗೂ ಅಲ್ಕಾರ ಪರ್ವತ ಶ್ರೇಣಿಗೆ. ವಿಶ್ವದ ಬಹಳ ವಿಚಿತ್ರವಾದ ಒಂದು ಲೈಮ್ ಸ್ಟೋನ್ ರಾಕ್ ಕೇವ್ ಫಾರ್ಮೇಷನ್ಸು, ಪ್ರಾಕೃತಿಕವಾಗಿ ಆಗಿರೋದು. ಸಾಕಷ್ಟು ವರ್ಷ ಇದು ಹೆಂಗಾಯಿತು ಅಂತ ಎಲ್ಲ ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾಯಿದ್ರು. ನಾನು ಬಂದಾಗ ಅನ್ಕೋತಾ ಇದ್ದೆ ಹೆಂಗಾಯಿತು ಅಂತ. ಕೆಲವ್ರು ಏನು ಹೇಳ್ತಾ ಇದ್ರಪ್ಪ ಅಂದರೆ, ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಪಕ್ಕದಲ್ಲೇ ಸಮುದ್ರ ಇರೋದ್ರಿಂದ ಸಮುದ್ರದ ಅಲೆಗಳು ಅಪ್ಪಳಿಸಿ 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 ಈ ರೀತಿ ರಾಕಿ ಫಾರ್ಮೇಷನ್ಸು ಆಗಿದೆ ಅಂತ. ಆದರೆ ಈ ಒಂದು ಜಾಗ ಪರ್ವತ ಶ್ರೇಣಿ ಸಮುದ್ರ ಮಟ್ಟಕ್ಕಿಂತ 200 ಮೀಟರ್ ಅಬೌವ್ ಸಿ ಲೆವೆಲ್ ಇದೆ. ನೋಡಿದ್ರಲ್ಲ ಹೆಂಗಿದೆ ಜಾಗ. ಆದರೆ ಇವತ್ತಿನವರೆಗೂ ಈ ಒಂದು ಪ್ರಾಂತ್ಯದಲ್ಲಿ ಹೈಯೆಸ್ಟು ಅಲೆಗಳು ಬಂದಿರೋದು, ಈಗ ನಾವು 200 ಮೀಟರ್ ಅಬೌವ್ ಸಿ ಲೆವೆಲ್ ಇದ್ದೀವಿ ಅಂದರೆ ಅಷ್ಟರ ಮಟ್ಟಿಗೆ ಸಮುದ್ರದ ಅಲೆ ಬಂದಿರಬೇಕು. ಆದರೆ ಇಲ್ಲಿ ಬಂದಿರೋದು ಮ್ಯಾಕ್ಸಿಮಮ್ ರೆಕಾರ್ಡೆಡು 100 ಮೀಟರ್ಸ್ ಮಾತ್ರ. ಸೊ ಅದರ ಅರ್ಥ ಏನು, ಸಮುದ್ರದ ಅಲೆಯಿಂದ ಈ ಒಂದು ಪರ್ವತ ಶ್ರೇಣಿ ಅಥವಾ ಈ ಒಂದು ಕೇವ್ ಕಟ್ಟಿಂಗು ಆಗಿಲ್ಲ ಅಂತ. ಆದರೆ ಹೆಂಗಾಯಿತು ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ ಒಂದು ರೀತಿಯ ಕ್ರ್ಯಾಕ್ ಅಲ್ವಾ. ಹೇಗೆ ಬಂತು ಈ ಕ್ರ್ಯಾಕು? ಭೂಮಿಯ ಕೆಳಗಡೆ ಟೆಟಾನಿಕ್ ಪ್ಲೇಟ್ಸ್ ಅಂತ ಇರುತ್ತೆ. ಆ ಟೆಟಾನಿಕ್ ಪ್ಲೇಟ್ಸು ಅಲ್ಲಾಡಿದಾಗ ಈ ಪರ್ವತ ಶ್ರೇಣಿಯಲ್ಲಿ ಕ್ರ್ಯಾಕ್ಸ್ ಬಂತು. ಅದಾದಮೇಲೆ ಅದೇ ಕ್ರ್ಯಾಕ್ಸು ಸ್ವಲ್ಪ ವೆದರಿಂದ ಸಾವಿರಾರು ವರ್ಷಗಳ ಅಂತರದ ನಡುವೆ ದೊಡ್ಡದಾಗ್ತಾ ಹೋಯಿತು. ಆಮೇಲೆ ವೇರ್ ಆ್ಯಂಡ್ ಟೇರ್ ಇದ್ದೇ ಇರುತ್ತಲ್ವ, ಗಾಳಿ ಮಳೆ ಬೇರೆ ಬೇರೆ ವೆದರ್ನ ವೇರ್ ಆ್ಯಂಡ್ ಟೇರಿಂದ ಚೂರು ಆ ಕಡೆ ಈ ಕಡೆ ಅಗಲ ಆಗ್ತಾ ಹೋಯಿತು. ಬೇರೆ ಬೇರೆ ನ್ಯಾಚುರಲ್ ಫಾರ್ಮೇಷನ್ಸ್ ಆಗೋಕ್ಕೆ ಶುರುವಾಯಿತು. ಅಲ್ಲಿ ಚಿಕ್ಕ ಕ್ರ್ಯಾಕ್ ಆಗಿದ್ದು ಈ ರೀತಿ ದೊಡ್ಡ ದೊಡ್ಡ ಕ್ರ್ಯಾಕ್ ಆಗಿ ಚೇಂಜ್ ಆಯಿತು. ನೋಡಿ ಇಲ್ಲಿ ಹೆಂಗಿದೆ ಅಂತ. ಒಳಗವರೆಗೂ ಹೋಗ್ಬೋದು, ಸಿಗಾಕೊಂಡ್ಬಿಡ್ತೀವಿ. ಎಷ್ಟು ಕನ್ಸ್ಟ್ರಕ್ಟೆಡ್ ಆಗಿದೆ ನೋಡಿ ಹೆಂಗಿದೆ ಈ ಜಾಗ. ಸೊ ಚಿಕ್ಕದಾಗಿ ಶುರುವಾದಂತಹ ಕ್ರ್ಯಾಕು ದೊಡ್ಡದಾಗ್ತಾ ಈ ರೀತಿ ಆಯಿತು. ಮತ್ತು ಈ ಗುಹೆಗಳಿಗೆ ಒಂದು ಬೇರೆಯ ಶೇಪ್ ಕೊಡೋ ಹಾಗೆ ಆಯಿತು. ಈ ಜಾಗ ಬಹಳನೇ ಡೇಂಜರಸ್ ಝೋನ್. ಆಚೆ ಕಡೆನೇ ಹೇಳಿದರು ಒಳಗೆ ಹೋಗೋದು ನಿಮ್ಮ ಸ್ವಂತ ರಿಸ್ಕಲ್ಲಿ ಅಂತ. ಯಾಕೆ ಅಂದರೆ ಇಲ್ಲಿ ಸಾಕಷ್ಟು ಬಂಡೆಗಳು ವರ್ಷಾನುಗಟ್ಟಲೆ ಕೊರೆದು ಅಲ್ಲಲ್ಲೇ ಸಿಗಾಕೊಂಡ್ಬಿಟ್ಟಿವೆ. ಕ್ರ್ಯಾಕ್ಸ್ ಬಂದು ಕೆಲವೆಲ್ಲ ಕೆಳಗಡೆ ಬಂದು ಬಿದ್ದಿವೆ ನೋಡಿ. ಈ ಥರ ದೊಡ್ಡ ದೊಡ್ಡ ಬಂಡೆಗಳು ಇಲ್ಲಿ ಮಧ್ಯ ಸಾಕಷ್ಟು ಬಂಡೆಗಳನ್ನ ನೋಡ್ಬೋದು ಸಿಗಾಕೊಂಡಿವೆ. ಆ ಸಿಗಾಕೊಂಡಿರೋ ಬಂಡೆಗಳು ಎನಿ ಟೈಮ್ ಕೆಳಗಡೆ ಬೀಳ್ಬೋದು. ಯಾವಾಗ ಅದಂತೂ ಹೇಳಿ ಕೇಳಿ ಬೀಳಲ್ಲ. ಸೊ ಬೀಳ್ಬೋದು. ಆಗಿರೋದ್ರಿಂದ ಹುಷಾರಾಗಿರಿ ಮತ್ತು ಜಾಸ್ತಿ ಒಳಗೆ ರಿಸ್ಕ್ ತೊಗೊಂಡು ಓಡಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ವಾವ್, ನೋಡಿ ಪೆಟ್ರಾ ಥರ ಇದೆ ಇದು. ಆಲ್ಮೋಸ್ಟು ಜಾರ್ಡನಲ್ಲಿ ಪೆಟ್ರಾ ಅಂತಿದೆಯಲ್ಲ ನೋಡಿ. ಇಲ್ಲಿ ಗುಹೆ, ಈ ಗುಹೆ ಒಳಗೆ ಹೋದರೆ ನಿಮಗೆ ಒಂಥರ ತಣ್ಣಗೆ ಫೀಲಿಂಗ್ ಇರುತ್ತೆ. ಇಲ್ಲೂ ಅಷ್ಟೇ ನೋಡಿ, ಮೇಲಿಂದ ಬಿದ್ದಿರೋದು. ಇಷ್ಟು ದೊಡ್ಡ ಬಂಡೆ ಮೇಲಿಂದ ಬಿದ್ದಿದೆ ಗುರು. ಇಲ್ಲಿ ನೋಡಿ, ಇಲ್ಲಿ ಹೋಗ್ಬೋದು ಇದರೊಳಗೆ. ಅಲ್ಲೂ ಅಷ್ಟೇ ಗುಹೆ ಇದೆ ನೋಡಿ. ಗುಹೆ ಒಳಗೆ ಹೋಗ್ತಾ ಇದ್ದೀನಿ ನೋಡಿ. ಗುಹೆ ಹೆಂಗಿದೆ ಇಲ್ಲಿ. ಬನ್ನಿ ಫುಲ್ ಆನ್ ಅಡ್ವೆಂಚರ್ ಮಾಡ್ತಾ ಇದ್ದೀವಿ ಸೌದಿ ಅರೇಬಿಯಲ್ಲಿ. ಭಯಾನಕವಾಗಿದೆ ಜಾಗ ಮಾತ್ರ. ನೋಡಿ ಇಲ್ಲಿ ಒಳಗೆ ಹೋಗ್ಬೋದು. ಫುಲ್ಲು ಹೆಂಗೆ ಹೋಗ್ಬೇಕು ಅಂದರೆ ಈ ಬಂಡೆ ನಡುವೆ ನುಸುಳ್ಕೊಂಡು ಹೋಗ್ಬೇಕು. ಸಾಗರ ಅಡ್ವೆಂಚರ್ ಮಾಡಿಸ್ತಾ ಇದ್ದೀರಾ ನೋಡಿ ಹೆಂಗಿದೆ ಶೇಪು. ಇದೊಂದು ಆನೆ ರೂಪದಲ್ಲಿದೆ. ಇದು ಎಲಿಫೆಂಟ್ ರಾಕ್ ಥರ ಇದೆ. ಎಲ್ಲ ನ್ಯಾಚುರಲ್ಲು ನೋಡಿ. ಇದು ಅಂಟ್ಕೊಂಡಿದೆ ಇಲ್ಲಿ. ಇದು ನೋಡಿ ಇಲ್ಲಿ ಅಂಟ್ಕೊಂಡಿದೆ. ಚಿತ್ರ ಜಾಗ. ಎಂಥ ಜಾಗ. ಹಾರರ್ ಪಿಕ್ಚರ್ ತೆಗೆಯೋದಕ್ಕೆ ಪರ್ಫೆಕ್ಟ್ ಲೊಕೇಶನ್ನು. ಹೆಂಗಿದೆ ನೋಡು ಗುರು. ಒಬ್ಬನೇ ಬಂದರೆ ಭಯ ಆಗುತ್ತೆ. ಒಳ್ಳೆ ಲೈಟಿಂಗ್ ಬೇರೆ ಹಾರರ್ ಪಿಕ್ಚರ್ ಥರ ಮಾಡಿದ್ದಾರೆ. ಬಟ್ ಲೊಕೇಶನ್ ಮಾತ್ರ ಸೂಪರು.
ಡೇಯಲ್ಲಿ ಅಥವಾ ನೈಟಲ್ಲಿ ಎರಡೂ ಸಖತ್ತಾಗಿರುತ್ತೆ. ಸಾಧ್ಯವಾದರೆ ಸೂರ್ಯಾಸ್ತದ ಸಮಯದಲ್ಲಿ ಈ ಜಾಗಕ್ಕೆ ಬನ್ನಿ. ಆಲ್ಮೋಸ್ಟ್ ಒಬ್ಬೊಬ್ಬರಿಗೆ 1,000 ರೂಪಾಯಿ ಎಂಟ್ರಿ ಫೀ ಇದೆ. ಸೊ ಅದನ್ನು ಫುಲ್ ಯೂಸ್ ಮಾಡ್ಕೋಬೇಕು. ಒಳ್ಳೆ ಫೋಟೋಸು, ಒಳ್ಳೆ ರೀಲ್ಸು ಎಲ್ಲ ಮಾಡಬೇಕು ಅಂದರೆ ಕರೆಕ್ಟ್ ಟೈಮಿಗೆ ಬನ್ನಿ. ತುಂಬ ರಾತ್ರಿ ಲೇಟ್ ನಮ್ಮ ಥರ ಬಂದರೆ ಹಾರರ್ ಪಿಕ್ಚರೇ ಮಾಡಬೇಕಾಗತ್ತೆ. ನೋಡಿ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬರು ಅವತಾರ್ ಮೌಂಟೇನ್ಸ್ ಥರ ಕಲ್ಲುಗಳೆಲ್ಲ ನೇತಾಡ್ತವೆ. ನೋಡಿ ಇಲ್ಲಿ ಹೆಂಗೆ ನೇತಾಡ್ತಾ ಇದೆ. ಮೈ ಗಾಡ್, ಒಂದೊಂದು ರೀತಿ ಶೇಪು ಇನ್ನೂ ಒಳವರೆಗೂ ಇದೆ. ನೋಡಿರಿ, ಎಂಥ ಲೊಕೇಶನ್ ನೋಡಿ. ಇಲ್ಲಿ ಹೆಂಗೆ ಕೂತಿದೆ ಒಂದರ ಮೇಲೆ ಒಂದು ಬಂಡೆ. ರೌಂಡಾಗಿ ಖಾರವಾಗಿಬಿಟ್ಟಿದೆ. ಬೆಳಕಿದ್ದಾಗ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಇಲ್ಲಿಗೆ. ಒಳ್ಳೆ ಮಿಸ್ಟೀರಿಯಸ್ ಜಾಗ ನೋಡ್ರಿ. ಇಲ್ಲಿ ಫಿಲಿಪೀನಿ ಗರ್ಲ್ಸ್ ಹೆಂಗೆ ಆಕ್ರೋಬ್ಯಾಟಿಕ್ಸ್ ಮಾಡ್ತಾರೆ ಈ ಜಾಗದಲ್ಲಿ. ಇಂಡೋನೇಷ್ಯಾ ಹುಡುಗಿರು. ವಾವ್, show me the photo bro. Good one bro, good job. ಇಲ್ಲಿ ನೋಡಿ, ಎಲ್ಲ ಚಿನ್ನ ಬೆಳ್ಳಿ ಹಾಕೊಂಡ್ಬಂದಿರುವಂತಹ ಅರಬ್ ಜನಗಳು. ಯಾವ ದೇಶದವರು ಅಂತ ಗೊತ್ತಿಲ್ಲ, ಭಯಾನಕ ಚಿನ್ನ ಬೆಳ್ಳಿ ಹಾಕೊಂಡಿದ್ದಾರೆ. ಈ ರೇಂಜ್ಗೆ ಚಿನ್ನ ಬೆಳ್ಳಿ ಹಾಕೊಂಡಿರೋರು ಯಾರನ್ನೂ ನೋಡಿಲ್ಲ. ಹಿಂಗೆ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ನಾನು ಗುಹೆಗಳ ಒಳಗೆ ಹೋಗಿದ್ದೀನಿ. ವಿಯಟ್ನಾಮಲ್ಲಿ, ಕಾಂಬೋಡಿಯಲ್ಲಿ, ಇನ್ನೂ ಸಾಕಷ್ಟು ಕಡೆಯಲ್ಲಿ. ಬಟ್ ಎಲ್ಲೂ ನಿಮಗೆ ಲೈಮ್ ಸ್ಟೋನ್ ಕೇವ್ಸ್ ಒಳಗೆ ಅಥವಾ ಲೈಮ್ ಸ್ಟೋನ್ ಕೇವ್ಸ್ನ ನೋಡಿದಾಗ ಈ ರೀತಿ ಸ್ಟ್ರಕ್ಚರ್ಸು ನೋಡೋದಕ್ಕೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಅಲ್ಲಿರೋದೆಲ್ಲ ಒಳಗೆ ಕೆಮಿಕಲಿ ಕಾರ್ಸ್ಟ್ ಅಂತ ಹೇಳ್ತಾರೆ. ಅಂದರೆ ಒಳಗಿರುವಂತಹ ಕೆಮಿಕಲ್ಸು ಮೆಲ್ಟಾಗಿ ಒಂದು ರೀತಿಯ ರಾಕಿ ಫಾರ್ಮೇಷನ್ಸ್ ಆಗಿರುತ್ತೆ. ಆದರೆ ವರ್ಲ್ಡಲ್ಲಿ ಇದೊಂದೇ ಜಾಗ ಒಂದು ಜಿಯಾಲಜಿಕಲ್ ವಂಡರ್ ಅಂತಲೇ ಕರಿಬೋದು, ಎಲ್ಲಿ ನಿಮಗೆ ಯಾವುದೇ ರೀತಿಯ ಕೆಮಿಕಲ್ ಪ್ರಾಸೆಸ್ ಇಲ್ಲದೆ ಕೇವಲ ಟೆಟಾನಿಕ್ ಪ್ಲೇಟ್ ಶಿಫ್ಟಿಂಗಿಂದ ಈ ರೀತಿ ಸ್ಟ್ರಕ್ಚರ್ಸ್ ಆಗಿರೋದು. ಯಾಕೆ ಈ ಜಾಗ ಮಸ್ಟ್ ವಿಸಿಟ್ ಆಗುತ್ತೆ ಅಂದರೆ, ವಿಶ್ವದ ಯಾವುದೇ ಬೇರೆ ಜಾಗದಲ್ಲಿ ಈ ರೀತಿ ಒಂದು ಕೇವ್ ಅಥವಾ ರಾಕ್ ಫಾರ್ಮೇಷನ್ಸು ನಿಮಗೆ ಸಿಗಲ್ಲ. ಸೊ ಈ ಒಂದು ಅಲ್ಖಾರಾ ಮೌಂಟೇನ್ಸ್ ಈಸ್ ಅ ಮಸ್ಟ್ ವಿಸಿಟ್ ಇಫ್ ಯು ಕಮ್ ಟು ಸೌದಿ ಅರೇಬಿಯಾ ದೇಶದಲ್ಲಿ ಗ್ಯಾಸ್ ಸಿಲಿಂಡರು ಯಾವ ಕಲರ್ ಇರುತ್ತೆ ನೋಡಿ, ಕೇಸರಿ ವರ್ಣದ ಗ್ಯಾಸ್ ಸಿಲಿಂಡರ್ಸು. ಇಷ್ಟು ದಿವಸ ತೋರಿಸೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ಇವತ್ತು ಅಚಾನಕ್ಕಾಗಿ ಗ್ಯಾಸ್ ಸಿಲಿಂಡರ್ ಗಾಡಿ ಕಣ್ಣು ಮುಂದೆ ಪ್ರತ್ಯಕ್ಷ ಆಗಿದೆ. ಸಂಪೂರ್ಣವಾಗಿ ಕೇಸರಿ ವರ್ಣದ ಗ್ಯಾಸ್ ಸಿಲಿಂಡರ್ಗಳು ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿ ಒಂದೊಂದಕ್ಕೂ ಒಂದೊಂದು ಚೇಂಬರ್ ಥರ ಮಾಡಿ ಈ ಒಂದು ಹೋಟೆಲ್ಗೆ ಡೆಲಿವರಿ ಮಾಡ್ತಾಯಿದ್ದಾರೆ. ನೈಸ್.